ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ವಿತರಣಾ ಸಮಾರಂಭ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಹಿರೇಹೊನ್ನಿಹಳ್ಳಿ ಗ್ರಾಮದ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ವಿತರಣಾ ಸಮಾರಂಭವನ್ನು ಶುಕ್ರವಾರ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮ ವಿದ್ಯಾರ್ಥಿಗಳ ಪ್ರಾರ್ಥನಾ ಗೀತೆ ಹಾಗೂ ಸ್ವಾಗತ ಗೀತೆಯೊಂದಿಗೆ ಆರಂಭಗೊಂಡು ಸರಸ್ವತಿ ಪೂಜೆ ನೆರವೇರಿಸಲಾಗಿದೆ. ನಂತರ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಹಾಲ್ ಟಿಕೆಟ್ಗಳನ್ನು ವಿತರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಾಲೆಯೊಂದಿಗೆ ಹಾಗೂ ಶಿಕ್ಷಕರೊಂದಿಗೆ ಹೊಂದಿರುವ ತಮ್ಮ ಆತ್ಮೀಯ ಸಂಬಂಧದ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಶಾಲೆಯ ಪ್ರಾಂಶುಪಾಲರು ಆದ ಆಸಿಫ್ ಅಲಿ ನದಾಫ್ ರವರು ಮಾತನಾಡಿ, ವಿದ್ಯಾರ್ಥಿಗಳು ಧೈರ್ಯದಿಂದ ಪರೀಕ್ಷೆ ಬರೆಯಬೇಕು. ನಿರಂತರ ಅಧ್ಯಯನ ಮಾಡೋದ್ರಿಂದ ಉತ್ತಮ ಸಾಧನೆ ಸಾಧ್ಯವಾಗುತ್ತೆ. ವಿದ್ಯಾರ್ಥಿಗಳು ಶಾಲೆ ಹಾಗೂ ತಮ್ಮ ತಂದೆ ತಾಯಿಗಳ ಕನಸುಗಳನ್ನು ನನಸಾಗುವಂತೆ ಶ್ರಮಿಸಬೇಕು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಪ್ರಭುಲಿಂಗಪ್ಪ ರಂಗಾಪುರ್, ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರಯತ್ನ ಮಾಡ್ತೀನಿ ಅನ್ನೋರು, ನಾನು ಇವತ್ತಿಷ್ಟು ಪರ್ಸೆಂಟೇಜ್ ಆಗಿದೆ ಅಂದ್ರೆ ಅದಕ್ಕಿಂತ ಇನ್ನ ಹೆಚ್ಚಿಗೆ ನಾನು ಮಾಡಬೇಕಾಗಿದೆ, ಇನ್ನ ನಾನು ಓದಬೇಕಾಗಿದೆ. ಇರ್ತಕ್ಕಂಥ ಕಡಿಮೆ ಅವಧಿ ಒಳಗನ ನೀವು ಪ್ರಯತ್ನ ಪಟ್ರೆ ನಿಜವಾಗಿ ಯಶಸ್ಸು ಅಥವಾ ಅತಿ ಹೆಚ್ಚು ಅಂಕಗಳನ್ನ ಗಳಿಸಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಿಮ್ಗೆ ಇದು ನೋಡಿದ್ರೆ ಏನು, ಸೊ ಬೆಸ್ಟ್ ವಿಶಸ್ ಫಾರ್ ಯುವರ್ ಎಕ್ಸಾಮ್ಸ್, ಡೋಂಟ್ ಸ್ಟ್ರೆಸ್, ಡೂ ಯುವರ್ ಬೆಸ್ಟ್ ಅಂಡ್ ಫಾರ್ಗೆಟ್ ದ ರೆಸ್ಟ್. ಇದಂಗ ನೀವೇನದಲ್ಲ ರೆಸ್ಟ್ ಅನ್ನೋದು, ಅಥವಾ ರೆಸ್ಟ್ ಅಂದ್ರೆ ಏನ್ರಿ? ರೆಸ್ಟ್ ಅಂತಂದ್ರೆ ಒಂದು ವಿಷಯ ಓದಿ ಬೇಜಾರಾಗಿದ್ರೆ ಇನ್ನೊಂದು ವಿಷಯ ಓದ್ರಿ. ರೆಸ್ಟ್ ಅಂದ್ರೆ ಒಂದು ಮ್ಯಾಥ್ಸ್ ಮಾಡಿದಂತಂದ್ರೆ ಹೋಗಿ ನಾ 2 ತಾಸು ರೆಸ್ಟ್ ಮಾಡ್ತೀನಿ ಅನ್ನೋ ಪ್ರಶ್ನೆ ಅಲ್ಲ. ರೆಸ್ಟ್ ಅಂತಂದ್ರೆ ಚೇಂಜ್ ಆಫ್ ವರ್ಕ್. ಹೌದಾ? ಗಾಂಧೀಜಿ ಹೇಳಿದ್ರ ಆರಾಮ್ ಹರಾಮೈ ಅಂತ ಹೇಳಿ. ಆರಾಮ್ ಅಂತ ಮಾಡೋದಂದ್ರೆ ಏನು? ಒಂದು ಮಾಡಿದ ಕೆಲಸ ಬೇಜಾರಾಗಿತ್ತಂದ್ರೆ ಇನ್ನೊಂದು ಕೆಲಸಕ್ಕೆ ಬೇರೆ ಮಾಡ್ಕೊಳ್ಳೋದು, ಅದನ್ನ ಆಸಕ್ತಿ ತೋರಿಸ್ಕೊಳ್ಳೋದು. ಅದಕ್ಕೆ ಹೆಚ್ಚು ಓದ್ತಕ್ಕಂಥದ್ದು ಕೆಲಸ ಮಾಡ್ರಿ, ನೆನಪಿನಲ್ಲಿ ಇಟ್ಕೊಂಡು ಬರೆದು ತೆಗುವಂಥದ್ದು ಪ್ರಾಕ್ಟೀಸ್ ಮಾಡ್ರಿ. ಅಂದ್ರೆ ಅದು ನಿಮ್ಮ ಆನ್ಯುವಲ್ ಎಕ್ಸಾಮ್ಸ್ ಒಳಗೆ ನಿಮಗೆ ಉತ್ತರ ಬರಲಿಕ್ಕೆ ಸಹಾಯಕರ ಆಗುತ್ತೆ. ಯಾವುದೇ ವಾರ್ಷಿಕ ಪರೀಕ್ಷೆ ಒಳಗೆ ಪ್ರಶ್ನೆ ಪತ್ರಿಕೆಯನ್ನು ಮೊದಲು ಸರಿಯಾಗಿ ಓದ್ಕೊಡ್ರಿ. ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಡ್ರಿ. ಪ್ರಶ್ನೆ ಬಿಟ್ಟು ಬರಕ್ ಹೋಗ್ಬೇಡ್ರಿ ಅಂತ ಅರ್ಥ ಏನು? ಪ್ರಶ್ನೆ ಬರೆದು ಬರಬೇಡ್ರಿ. ಆ ಪ್ರಶ್ನೆಗೆ ಉತ್ತರ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿಲ್ಲ, ನೆನಪಾಗಿಲ್ಲ ಅಂತಂದ್ರೆ ಅವಕಾಶ ಇದ್ರೆ ನಿಮ್ಮ ಲೆಫ್ಟ್ ರೈಟ್ ಇದ್ರೆ ಕೇಳ್ರಿ. ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋದನ್ನೇ ನಿಯರೆಸ್ಟ್ ಆನ್ಸರ್ ಆದ್ರೂ ಬರ್ದು ಬನ್ರಿ. ಹೌದಾ? ಅಟ್ಲೀಸ್ಟ್ ಅಲ್ಲಿ ನಿಮ್ಗೆ 2 ಸಿಗೋದ್ರೊಳಗೆ 1 ಸಿಗುತ್ತೆ, ಅಥವಾ 3 ಮಾರ್ಕ್ಸ್ ಇತ್ತಂದ್ರೆ ಅದಕ್ಕೆ ಅಟ್ಲೀಸ್ಟ್ 1.5 ಕೊಟ್ಟಿರ್ತಾರೆ. ಏನೋ ಒಂದು ಕೊಡ್ಬೇಕು ಅನ್ನೋದು ಇರ್ತೈತಿ. ಅದಕ್ಕೆ ಸರಿಯಾಗಿ ಓದ್ರಿ. ಇನ್ನ ಅವ್ರ ಟೈಮ್ ಇದೆ, ಇನ್ನ ಸಮಯ ಇದೆ. ಓದ್ರಿ, ಇನ್ನ ಹೆಚ್ಚಾಗಿ ಅಭ್ಯಾಸ ಮಾಡಿ ಹೆಚ್ಚು ಅಂಕಗಳನ್ನು ಗಳಿಸೋದ್ರ ಮೂಲಕ ಒಟ್ಟಾಗಿ ಎಲ್ಲರೂ ಪಾಸ್ ಆಗೋದನ್ನ ಪ್ರಯತ್ನ ಮಾಡಿ. ಈಗ 10 ಜನ 47 ಜನ ಸ್ನೇಹಿತರಿದ್ದೀರಿ, ಯಾರೋ ಒಬ್ರು ಸುಮ್ಮನೆ ಮಲ್ಕೊಂಡಿರ್ತಾರ, ಅವ್ರಿಗೆ ನೀವು ಎಚ್ಚರಗೊಳಿಸ್ರಿ. ಆನ್ಯುವಲ್ ಎಕ್ಸಾಮಿನೇಷನ್ ಇದೆ, ಏನಂತ ಮಾಡಿದ್ವಿ, ನಡಿ ಓದೋದು ನಮ್ಮ ಜೊತೆಗೆ ಅವ್ರನ್ನ ಕರ್ಕೊಂಡು ಹೋಗುವಂಥದ್ದು ಮಾಡ್ರಿ. ಬಿಟ್ಟು ಹೋಗ್ಬೇಡ್ರಿ. ಹೋಲ್ ಬಿಡ ಆಕೇನು ಎಷ್ಟೊತ್ತು ಒಳ್ಳೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನನಗೆ ಎಲ್ಲರೂ ಒಟ್ಟಾರೆ ನೀವೇನು 47 ಜನ ಇದ್ರಿ, 47 ಜನನು ಪಾಸ್ ಆಗಿ ನೀವು ನಾಳೆ ಮಾರ್ಕಸ್ ಕಾರ್ಡ್ ತಗೊಂಡು ಹೋದ್ರೆ ನಮ್ಗೆ ಎಷ್ಟೋ ಖುಷಿ ಆಗ್ತೈತಿ. ಹೌದಾ? ಫಸ್ಟ್ ನಿಮ್ ತಂದೆ ತಾಯಿ ಖುಷಿ ಪಡ್ತಾರ, ಜೊತೆಗೆ ಅದಕ್ಕಿಂತ ಹೆಚ್ಚು ಖುಷಿ ಆಗೋದು ನಮಗೆ. Be confident whenever we are going to do something in your level. You are going to write an examination, right? That's why what you have to do is that be confident whatever you may know. ನಿಮ್ಗೆ ಏನೇ ಗೊತ್ತಿರಲಿ, ಫಸ್ಟ್ ಯು ಹೌ ಟು ಅಟೆಂಪ್ಟ್ ಇಟ್, ಯು ಹೌ ಟು ರೀಡ್ ಇಟ್. ಯಾವುದೇ ಒಂದು ಕ್ವಶನ್ ಫಸ್ಟ್ ರೀಡ್ ಮಾಡ್ರಿ, ಅದನ್ನ ಅನಲೈಸ್ ಮಾಡ್ರಿ. ಯಾವುದು ಟಫ್ ಇರೋದಿಲ್ಲ. ಮ್ಯಾಕ್ಸಿಮಮ್ ಏನಾಗ್ತದೆ, ಸೈನ್ಸ್ ಮತ್ತೆ ಮ್ಯಾಥ್ಸ್ ಕ್ವಶನ್ ಪೇಪರ್ ನೀವು ನೋಡಿದ್ರಿ ಅಂದ್ರೆ ಸ್ವಲ್ಪ ನಿಮ್ಗಷ್ಟೇ ಇಲ್ಲ, ಆಸ್ ಅ ಈವನ್ ಟೀಚರ್ ನೋಡಿದ ತಕ್ಷಣ ನಮಗೂ ಎಷ್ಟು ಟಫ್ ಬಂದದಲ್ಲ ನಮ್ಮ ಮಕ್ಕಳಿಗೆ ಅಂತ ಅನಿಸ್ತದ. ಬಟ್ ಆಸ್ ರಿಯಾಲಿಟಿ ನೀವು ಅದನ್ನ ನೋಡ್ಕೊಂಡು ಹೋದ್ರಿ, ಒಂದೊಂದು ಕ್ವಶನ್ ಅನಲೈಸ್ ಮಾಡಿ ಹೋದ್ರಿ ಅಂತಂದ್ರೆ ಇಟ್ ಇಸ್ ಅ ಅಪ್ಲಿಕಬಿಲಿಟಿ. ಜಸ್ಟ್ ಇದು ಅಪ್ಲಿಕೇಬಲ್ ಇರ್ತೈತಿ, ಅನ್ವಯಿಕ ಇರ್ತದ. ಸೊ ನೀವು ಅದನ್ನ ಅನಲೈಸ್ ಮಾಡ್ರಿ, ಕ್ವಶನ್ ಅನ್ನ ರೀಡ್ ಮಾಡ್ರಿ, ಅರ್ಥ ಮಾಡ್ಕೊಡ್ರಿ. ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋದ್ರಿ, ನಿಮ್ಗೆ ಕಾನ್ಫಿಡೆನ್ಸ್ ಬರ್ತದ್ರಿ. ನಿಮ್ ಕಾನ್ಫಿಡೆನ್ಸ್ ಬರ್ತದ. ಆಸ್ ನೀವು ಫಸ್ಟ್ ಆನ್ಸರ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಒಂದು ಲೆವೆಲ್ ಬಂದ್ಬಿಡ್ತೀರಿ ನೀವು, ನನ್ಗೆಲ್ಲ ಗೊತ್ತದ ಆನ್ಸರ್ ಅಂತೇಳಿ. ಆಸ್ ಕಂಪೇರಿಟಿವ್ ಲಾಸ್ಟ್ ಟೈಮ್ ಏನ್ ಬರ್ತಾರಲ್ಲ ಆ ಮಕ್ಳು ಕೂಡ ಹೇಳಾರ, ಹೋಗೋಕ್ಕಿಂತ ಮುಂಚೆ ಅವ್ರು ಹಿಂಗ ಭಯ ಪಟ್ಕೊಂಡು ಗಾಬರಿ ಪಟ್ಕೊಂಡು ಕೂತವ್ರು ಇದ್ರು. ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಒಂದ್ ಎಕ್ಸಾಮ್ ಬರದ್ ಬಂದೈತಿ, ಆಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಯ್ತು. ಸೊ ಅದಕ್ಕಾಗಿ ನೀವು ಪ್ರಿಪರೇಟರಿ ಇತ್ತು, ಕ್ರೈಸ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ, ರೈಟ್? ಸೊ ಹೆಲ್ಪ್ ಆಗ್ತದ ಅದೆಲ್ಲ. ಯಾವುದಕ್ಕೂ ವರಿ ಮಾಡ್ಕೋಬೇಡ್ರಿ. ಮ್ಯಾಕ್ಸಿಮಮ್ ಎಲ್ಲರದು ಟಾಪಲ್ಲೇ ಹೋಗ್ತೀರಿ. ಯಾರು ಸ್ಲೋ ಲರ್ನರ್ಸ್ ಇದ್ರಿ ಅಲ್ಲ, ಎಫರ್ಟ್ ಹಾಕ್ರಿ. ಯಾವುದೇ ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿತ್ತಲ್ಲ ರಿಪೀಟೆಡ್ ಅದನ್ನೇ ನೋಡ್ಕೊಡ್ರಿ. ಆಮೇಲೆ ರಿವಿಷನ್ ವೈಸ್ ಯಾವುದು ಪಾಸಿಂಗ್ ಪ್ಯಾಕೇಜ್ ಅಂತ ಏನು ಕೊಟ್ಟಿದ್ದಾರಲ್ಲ, ಕ್ರೈಸ್ ಇರ್ಬೋದು, ಆಮೇಲೆ ಸರ್ವ ಶಿಕ್ಷಣ ಅಭಿಯಾನದ ಏನು ಪಾಸಿಂಗ್ ಪ್ಯಾಕೇಜಸ್ ಇದಲ್ಲ,